ಪ್ರಾಚೀನ ಕರೆಸ್ಕೊಂಡಂತ 35 ಜನಾಂಗಗಳಿಗೂ ಎಲ್ಲೋಗುವ ಜನಾಂಗ, ಎಲ್ಲೋಗುವ ಸಮಾಜಗಳು, ಎಲ್ಲೋದು ಮೆಸೊಪೊಟೇಮಿಯನ್ ಜನಾಂಗ, ಎಲ್ಲೋದು ಬ್ಯಾಬಿಲೋನಿಯನ್ ಜನಾಂಗ, ಎಲ್ಲೋದು ಈಜಿಪ್ಷಿಯನರು, ಎಲ್ಲೋದು ಗ್ರೀಕರು, ಎಲ್ಲೋದು ಪರ್ಷಿಯನರು, ಎಲ್ಲೋದು ರೋಮನರು. ಒಮ್ಮೆ ಯೋಚನೆ ಮಾಡಿ ನನ್ನ ನೆಚ್ಚಿನ ಬಂಧುಗಳೇ, ಈ ಸಮಾಜಗಳು, ಈ ಜನಾಂಗಗಳು ತಮ್ಮ ಮೇಲಾದಂತ ಒಂದೆರಡು ದಾಳಿಗಳನ್ನ 40-50 ವರ್ಷಗಳ ಕಾಲ ತಡೆಯುವಷ್ಟು ಸಾಮರ್ಥ್ಯ ಇರಲಿಲ್ಲ. ಪರಿಣಾಮ ಜನಾಂಗಕ್ಕೆ ಜನಾಂಗವೇ ಮಣ್ಣಲ್ಲಿ ಮಣ್ಣಾಗಿ ಹೋಯಿತು. ಆದ್ರೆ ನನ್ನ ಧರ್ಮದ ಮೇಲೆ 40-50 ಅಲ್ಲ 1000ಕ್ಕೂ ಹೆಚ್ಚು ವರ್ಷಗಳ ಕಾಲ ನಿರಂತರ ದಾಳಿ ಆಯಿತು. ಮತ್ತೆ ಈ ದಾಳಿ ಮಾಡಿದ್ರು ಒಂದೆರಡು ಜನಾಂಗದವರಲ್ಲ, ಎಷ್ಟು ದಾಳಿಗಳಾಯ್ತು ನಮ್ಮ ಮೇಲೆ. ಅರಬ್ಬರು ಬಂದ್ರು, ತುರ್ಕರು ಬಂದ್ರು, ಆಫ್ಘನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಣರು ಬಂದ್ರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಹಿಂದೂಗಳಾಗಿ ಉಳಿದಿದ್ದೀವಿ. ಭಾರತವಾಗಿ ಉಳಿದಿದೆ. ಕಾರಣ ನಮ್ಮ ಪೂರ್ವಿಕರಲ್ಲಿದ್ದಂತ ದೇಶಭಕ್ತಿ, ಧರ್ಮಭಕ್ತಿ. ಅವರ ಕಾರಣದಿಂದ ಇವತ್ತವರೆಗೂ ಈ ಸಮಾಜ ಈ ಧರ್ಮ ಉಳಿದುಕೊಂಡು ಬಂದಿರೋದು. ಯೋಚನೆ ಮಾಡಿ ನನ್ನ ನೆಚ್ಚಿನ ಬಂಧುಗಳೇ, ಇದೇ ವೈಶ್ಯ ಜನಾಂಗ ಒಂದು ಕಾಲದಲ್ಲಿ ರೋಮನರೊಂದಿಗೆ ಕೂಡ ವ್ಯಾಪಾರವನ್ನ ಮಾಡ್ತಿದ್ದಂತ ಜನಾಂಗ ಇದು. ಇಡೀ ಭಾರತ ದೇಶದಲ್ಲಿ ರೋಮನರೊಂದಿಗೆ, ಗ್ರೀಕರೊಂದಿಗೆ ವ್ಯಾಪಾರ ಮಾಡ್ತಿದ್ದಂತ ಜನಾಂಗ. ಗ್ರೀಕರು ಅಳಿಸಿ ಹೋದ್ರು ಜಗತ್ತಿನಿಂದ, ರೋಮನರು ಅಳಿಸಿ ಹೋದ್ರು ಜಗತ್ತಿನಿಂದ. ಆದ್ರೆ ವೈಶ್ಯ ಸಮಾಜ ಮಾತ್ರ ಜೀವಂತವಾಗಿದೆ. ಏನಕ್ಕಂದ್ರೆ ಒಂದು ಕಾಲದಲ್ಲಿ ಭಗವಂತನೇ ಸ್ವತಃ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಭಗವದ್ಗೀತೆ 9ನೇ ಅಧ್ಯಾಯದ 31ನೇ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳುವಂತ ಮಾತು, ಕೌಂತೆಯ ಪ್ರತಿಜಾನಿಹಿ ನಮೇ ಭಕ್ತ ಪ್ರಣಶ್ಯತಿ. ಕುಂತ್ಯ ಪುತ್ರ ಅರ್ಜುನ, ಜಗತ್ತಿನ ಮುಂದೆ ಘಂಟಾಘೋಷವಾಗಿ ಸಾರಿಬಿಡು, ಈ ಹಿಂದೂ ಸಮಾಜದಲ್ಲಿರುವಂತಹ ಯಾವ ವ್ಯಕ್ತಿ ಕೂಡ ಜಗತ್ತಿನಿಂದ ಅಳಿಸಿ ಹೋಗೋದಿಲ್ಲ. ಇದು ನಿತ್ಯ ನೂತನ, ನಿತ್ಯ ಸನಾತನವಾಗಿ ಜಗತ್ತು ಸದಾ ಬೆಳಗ್ತಾ ಇರುತ್ತೆ ಅಂತ ಕೃಷ್ಣ ಹೇಳಿದಂತ ಮಾತು ಇವತ್ತಿಗೂ ಜೀವನದ ಸಾಕ್ಷಿಯಾಗಿ ನೋಡ್ತಾ ಇದ್ದೀವಿ. ಅರ್ಥಾತ್ ಎಲ್ಲಿವರೆಗೂ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಿಯನ್ನು ನಾವು ಆರಾಧಿಸ್ತಾ ಇರ್ತೀವೋ ಅಲ್ಲಿವರೆಗೂ ಈ ಜನಾಂಗ ಜೀವಂತವಾಗಿರುತ್ತೆ. ಈ ಸಮಾಜವನ್ನು ಅಳಿಸುವ ಸಾಮರ್ಥ್ಯ ಯಾರ್ಯಾರಿಗೂ ಬರೋದಿಲ್ಲ. ಆ ತಾಯಿಯ ಮಹಿಮೆ, ನಾವು ಆರಾಧಿಸುವಂತ ದೇವರುಗಳ
ಇದೇ ವೈಶ್ಯ ಜನಾಂಗ. ಒಂದು ಕಾಲದಲ್ಲಿ ನಮ್ಮ ಸಾಮ್ರಾಜ್ಯಗಳಿದ್ದಂಥ ಸಂದರ್ಭದಲ್ಲಿ ನಮ್ಮ ರಾಜರ ಅರಮನೆಗಳಲ್ಲಿ ಮಂತ್ರಿಗಳಾಗಿ ಕೂತ್ಕೊಂತಾ ಇದ್ರು, ಇಡೀ ಆರ್ಥಿಕ ವ್ಯವಸ್ಥೆಯನ್ನ ನೋಡ್ಕೊಂತಾ ಇದ್ರು. ಸ್ವತಃ ವಿಜಯನಗರ ಸಾಮ್ರಾಜ್ಯದ ಹಿರಿಮೆಯನ್ನ ನಾವು ಕೊಂಡಾಡ್ತೀವಲ್ಲ, ಬೀದಿಗಳಲ್ಲಿ ವಜ್ರ ಇಳುವರಿಗಳ ಮಾರಾಟವನ್ನ ಮಾಡ್ತಿದ್ರು ಅಂತ ಆ ಪರಂಪರೆಯನ್ನು ಮುಂದುವರಿಸಿದ್ರು ನೀವೇ ವೈಶ್ಯ ಸಮಾಜಗಳು. ಆ ಸಮಾಜ ಹೆಮ್ಮೆ ಆಗುತ್ತೆ. ಮಂತ್ರಿಗಳು ರಾಜರ ಅರಮನೆ ಸ್ಥಿತವಾಗಿರುವವರೆಗೂ ಇರ್ತಾರೆ, ರಾಜರ ಇಡೀ ಸಾಮ್ರಾಜ್ಯ ಯುದ್ಧದ ಕೂಡಲೇ ಮಂತ್ರಿಗಳು ಓಡೋಗ್ತಾರೆ. ಅಂದ್ರೆ ವೈಶ್ಯ ಸಮಾಜ ಅದು ಮಾಡಲಿಲ್ಲ. ವಿಜಯನಗರ ಸಾಮ್ರಾಜ್ಯ ಆ ಉನ್ನತ ಮಟ್ಟದಲ್ಲಿ ಇದ್ದಿದ್ದು, ಇಡೀ ವಿಜಯನಗರ ಸಾಮ್ರಾಜ್ಯದ ಪತನ ಆಯಿತು. ಅದಾದ ನಂತರವೂ ಕೂಡ ವೀರ ಬಲ್ಲಾಳನ ಜೊತೆ ನಿಂತ್ಕೊಂಡು ತಮಿಳುನಾಡಿನವರೆಗೂ ಹೋಗಿ ಧರ್ಮ ಸಂರಕ್ಷಣೆಯನ್ನು ಮಾಡಿ ಇಡೀ ದೇಶದಾದ್ಯಂತ ಮತ್ತೊಮ್ಮೆ ಹಕ್ಕರಾಯ ಪುಕ್ಕರಾಯರೊಂದಿಗೆ ಬಂದು ಇಡೀ ದೇಶದಲ್ಲಿ ಹಿಂದೂ ಮಹಾಸಾಮ್ರಾಜ್ಯವನ್ನು ಕಟ್ಟುವಂತ ಕೆಲಸದಲ್ಲಿ ಮಂತ್ರಿಗಳ ಸ್ಥಾನದಲ್ಲಿ ನಿಂತ್ಕೊಂಡು ಮುಂದೆ ಕೆಲಸವನ್ನ ಮಾಡಿದ್ದು ಇದೇ ವೈಶ್ಯ ಸಮಾಜ. ಎಂಥ ಪರಂಪರೆ ನಿಮ್ಮದಿದೆ, ಅದನ್ನು ಮುಂದಿನ ಪೀಳಿಗೆಗೆ ತಲುಪಿಸಬೇಕಾಗಿದೆ. ನನ್ನ ನೆಚ್ಚಿನ ಬಂಧುಗಳೇ, ಮುಂದಿನ ಯುವ ಜನತೆಗೆ ಹೇಳಿಕೊಡಬೇಕಾಗಿದೆ. ನಾವು ನಮ್ಮ ಪರಂಪರೆ ಎಂಥದ್ದು, ಈ ಸನಾತನ ಧರ್ಮದ ಶ್ರೇಷ್ಠತೆ ಎಂಥದ್ದು ಮತ್ತೆ ಹೆಮ್ಮೆಯಿಂದ ಹೇಳಿಕೊಡಬೇಕು. ನಮ್ಮ ಪರಂಪರೆಯನ್ನೇ ಈಗ ಮತ್ತೊಮ್ಮೆ ಪುನರಾವರ್ತಿಸ್ತಾ ಇರುವ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಮ್ಮ ಜನಾಂಗದ ಹಿರಿಮೆ ಇಷ್ಟು ವರ್ಷಗಳ ಕಾಲ ನಮ್ಮ ಪೂರ್ವಿಕರು ಮಾಡಿದಂತ ಕೆಲಸ. ವಿವೇಕಾನಂದರು ಲೆಕ್ಚರ್ಸ್ ಕೊಲಂಬಿಟ್ಟು ಅಲ್ಮೋರ ಪುಸ್ತಕದಲ್ಲಿ ಬಹಳ ಸುಂದರವಾಗಿ ಕೋಲ್ಕತ್ತಾದ ಮಣ್ಣಿನಲ್ಲಿ ನಿಂತು ಮಾತಾಡ್ತಾ ಹೇಳ್ತಾರೆ, our ancestors have done great deeds indeed, but we, the next generation, have to do greater works on which the other people will look upon us as their ancestors with great bliss and pride ಅಂತ ಹೇಳಿದ್ರು ವಿವೇಕಾನಂದರು. ನಮ್ಮ ಪೂರ್ವಿಕರು ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ, ಆದರೆ ಅದನ್ನು ಮೀರಿಸುವಂತ ಕೆಲಸವನ್ನು ನಾವು ಮಾಡಬಲ್ಲೆವು. ನಾವು ಅಂತ ಶ್ರೇಷ್ಠ ಕೆಲಸಗಳನ್ನು ಮಾಡಿದಾಗ ಮಾತ್ರ ಮುಂದೆ ಬರುವಂತ ಪೀಳಿಗೆ ನಮ್ಮನ್ನ ತಮ್ಮ ಪೂರ್ವಿಕರು ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ತಿರುಗಾಡುತ್ತೆ ಅಂತ ಕೆಲಸವನ್ನು ನಾವು ಮುಂದುವರಿಸಬೇಕು. ನಮ್ಮ ಪೂರ್ವಿಕರ ಹಿರಿಮೆಯನ್ನು ಮೀರಿಸುವಂತ ದೊಡ್ಡದಾದ ದೇಶಭಕ್ತಿ ಕೆಲಸ, ಧರ್ಮಭಕ್ತಿ ಕೆಲಸವನ್ನ ನಾವು ಮಾಡಲಿಕ್ಕೆ ಮುಂದಾಗೋಣ. ನಮ್ಮ ಕೈಯಿಂದ ಆಗುವಂತ ಕೆಲಸ. ಈಗಾಗಲೇ ಧರ್ಮ ದೇಶ ಸಂರಕ್ಷಣೆ ಕೆಲಸ ಮಾಡ್ತಾ ಇದ್ದೀವಿ. ಇದನ್ನ ಮುಂದುವರಿಸುವ ಮೂಲಕ ನಮ್ಮ ಪೂರ್ವಿಕರು ಯಾವ್ಯಾವ ಮಠ ಮಂದಿರಗಳನ್ನು ಸಂರಕ್ಷಣೆ ಮಾಡುವಂತ ಕೆಲಸ ಮಾಡಿಕೊಂಡು ಬಂದಿದ್ದಾರೆ, ಅದು ಯಾವ ರೀತಿ. ಕೆಲವು ದಿನಗಳ ಹಿಂದೆ ಜಗನ್ನಾಥ ಯಾತ್ರೆ ನಡೀತು. ಜಗನ್ನಾಥ ಯಾತ್ರೆ ಯಾವಾಗಲೂ ಕೂಡ ಇಷ್ಟು ವಿಜೃಂಭಣೆಯಿಂದ ನಡೀತಾ ಇದ್ದಿದ್ದಲ್ಲ. ಒಂದು ಕಾಲದಲ್ಲಿ ಇಡೀ ಜಗನ್ನಾಥ ಯಾತ್ರೆಯನ್ನ ಸ್ಥಿತಗೊಳಿಸಲಾಗಿತ್ತು. ಜಗನ್ನಾಥ ಯಾತ್ರೆ ಮಾಡುವಂತಿಲ್ಲ ಅಂತ ನಿರ್ಬಂಧವನ್ನು ಹೇರಿಸಲಾಗಿತ್ತು. ಕಾಲಪಹಾಡ್ ಎಂಬ ಒಬ್ಬ ಮೊಘಲ್ ಸಾಮ್ರಾಜ್ಯದಲ್ಲಿದ್ದಂಥ ಸೇನಾಧಿಪತಿಯ ಕಾರಣದಿಂದ, ಆತನ ಆಕ್ರಮಣದ ಕಾರಣದಿಂದ ಜಗನ್ನಾಥ ಯಾತ್ರೆಯನ್ನು ಸ್ತಬ್ಧಗೊಳಿಸಲಾಗಿತ್ತು. ಅಂತ ಸಂದರ್ಭದಲ್ಲಿ ರಘೋಜಿ ಭೋಸ್ಲೆ ಎಂಬ ಹಿಂದೂ ಸಾಮ್ರಾಜ್ಯದ ಸೇನಾಧಿಪತಿ ಬಂದು ಆತನನ್ನು ಯುದ್ಧದಲ್ಲಿ ಸೋಲಿಸಿ ಜಗನ್ನಾಥ ಯಾತ್ರೆಯನ್ನು ಮುಂದುವರಿಸಿದ್ರು. ಆದ್ರಿಂದ ಈಗಿನವರೆಗೂ ಜಗನ್ನಾಥ ಯಾತ್ರೆ ನಿರಂತರ ಮಾಡಿಕೊಂಡು ಬಂದಿದೆ. ನಮ್ಮ ಪೂರ್ವಿಕರು ಮಾಡಿದಂಥ ಕೆಲಸ ಧರ್ಮ ರಕ್ಷಣೆಗೆ, ಧರ್ಮದ ಮುಂದುವರಿಕೆಗೋಸ್ಕರ.